ಒಣ ವಿಲೇವಾರಿ ತ್ಯಾಜ್ಯ ಘಟಕವನ್ನು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೇಕಡಾ 50ರಷ್ಟು ಕಾಮಗಾರಿ ಮಾಡಿದ್ದು ಸರ್ಕಾರದಿಂದ ಬರಬೇಕಿರುವ ಹಣ ಬಂದಿಲ್ಲ ಎಂದು ಆರೋಪ ಮಾಡಿದರು. ಕೋಲಾರ ತಾಲೂಕಿನ ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರದೇನಹಳ್ಳಿಯ ಸರ್ವೆ ನಂಬರ್ 45ರಲ್ಲಿ ಎಸ್ಡಬ್ಲ್ಯೂಎಂ ಸ್ಕೀಂನಲ್ಲಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಒಣ ವಿಲೇವಾರಿ ತ್ಯಾಜ್ಯ ಘಟಕವನ್ನು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೇಕಡಾ 50ರಷ್ಟು ಕಾಮಗಾರಿ ಮಾಡಿದ್ದು ಸರ್ಕಾರದಿಂದ ಬರಬೇಕಿರುವ ಹಣ ಬಂದಿಲ್ಲ. ಆದಷ್ಟು ಬೇಗ ಹಣ ಬಿಡುಗಡೆ ಮಾಡುವಂತೆ ವರದೇನಹಳ್ಳಿ ವಿನೋದ್ ರಾಜ್ ಮನವಿ ಮಾಡಿದರು. 2021-22ನೇ ಸಾಲಿನಲ್ಲಿ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಣ ವಿಲೇವಾರಿ ತ್ಯಾಜ್ಯ ಘಟಕ ನಿರ್ಮಾಣ ಮಾಡಲು ತಾಲೂಕಾ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡಲಾಯಿತು. ಇದಕ್ಕೆ 2 ಎಕರೆ 19 ಗುಂಟೆ ಜಮೀನು ಮಂಜೂರು ಮಾಡಲಾಗಿತ್ತು. ನಂತರ 7 ರಿಂದ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೇಕಡಾ 50ರಷ್ಟು ಒಣ ವಿಲೇವಾರಿ ತ್ಯಾಜ್ಯ ಘಟಕದ ಕಾಮಗಾರಿ ಮಾಡಲಾಯಿತು. ಬಳಿಕ ಕೆಲ ಅಧಿಕಾರಿಗಳು ಭೂಗಳ ಜೊತೆ ಶಾಮೀಲಾಗಿ ಜಮೀನು ಗಲಾಟೆಯಿಂದ ಕಾಮಗಾರಿಯನ್ನು ಅರ್ಧಕ್ಕೆ ಸ್ಥಗಿತ ಮಾಡಲಾಯಿತು. ಬಳಿಕ ತಾಲೂಕಾ ಪಂಚಾಯಿತಿಯಿಂದ ಕಾಮಗಾರಿಗೆ ಕೂಲಿ ಮಾತ್ರ 1.50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಸಾಮಗ್ರಿ ಬಿಲ್ ಕೊಟ್ಟಿಲ್ಲ. ಹಲವು ಬಾರಿ ಬಾಕಿ ಹಣ ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿದ್ದೇವೆ. ಅಧಿಕಾರಿಗಳು ಬಾಕಿ ಹಣ ನೀಡುವುದಾಗಿ ಭರವಸೆ ನೀಡುತ್ತಿದ್ದಾರೆ. ಆದರೆ ಇದುವರೆಗೂ ಹಣ ಬಂದಿಲ್ಲ ಎಂದು ಆರೋಪ ಮಾಡಿದರು. ನನ್ನ ಹೆಸರು ವಿನೋದ್ ರಾಜ್ ವರ್ಧನಹಳ್ಳಿ ಅಂತ. ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವರ್ಧನಹಳ್ಳಿ ಬರುತ್ತೆ. SWM ಸ್ಕೀಮಲ್ಲಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಮಗೆ ಒಣ ವಿಲೇವಾರಿ ತ್ಯಾಜ್ಯ ಘಟಕ ಅಂತ ವರ್ಧನಹಳ್ಳಿ ಸರ್ವೆ ನಂಬರ್ 45ರಲ್ಲಿ 2 ಎಕರೆ 19 ಗುಂಟೆಯನ್ನು ಮಂಜೂರು ಮಾಡಿತ್ತು. ಇದು ತಾಲೂಕು ಪಂಚಾಯತ್ ಅಧಿಕಾರಿಗಳ ಕಾರ್ಯನಿರ್ವಾಹಕರ ಹೆಸರಲ್ಲಿ ಇದೆ. ಪಂಚಾಯತಿ ನಮ್ಗೆ ಕಾಮಗಾರಿ ಮಾಡಿ ಅಂತ ಘಟಕದು ಪಂಚಾಯತಿಂದ ಅನುಮೋದನೆ ಕೊಡ್ತೇವೆ. ಸಾಮಾನ್ಯ ಸಭೆಯಲ್ಲಿ ನಾವು ಬಂದು ಮಾಡಿದ್ರಿ, ಒಂದು 50% ಕೆಲಸ ಮಾಡಿದ್ರಿ. 50% ಕೆಲಸ ಮಾಡಿದ್ರೆ ಜಮೀನ್ದಾರರು ಅವ್ರ ಭೂಗಳರು ನಮ್ಗೆ ಮುತ್ತಿಗೆಯಾಗಿ ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ಕಾಮಗಾರಿ ಸ್ಥಗಿತ ಮಾಡಿದ್ರಿ. ಸುಮಾರು 7-8 ಲಕ್ಷ ನಾವು ಬಂಡವಾಳ ಹಾಕಿ ಕೆಲಸ ಮಾಡಿದ್ರಿ. ಇನ್ನೂವರೆಗೂ ನಮಗೆ ಯಾವುದೇ ಸಪ್ಲೈ ಬಿಲ್ಲು, ಕಾಮಗಾರಿ ಸಾಮಗ್ರಿ ಬಿಲ್ಗಳು, ಕೂಲಿ ಮಾತ್ರ ಕೊಟ್ಟಿದ್ದಾರೆ. ಇನ್ನೂವರೆಗೂ ನಮ್ಗೆ ಯಾವುದೇ ಸಾಮಗ್ರಿ ಬಿಲ್ಲು ಕೊಟ್ಟಿಲ್ಲ. ನಾನೀಗ ಡಯಾಲಿಸಿಸಲ್ಲಿದ್ದೀನಿ 2.5 ವರ್ಷದಿಂದ. ದಯವಿಟ್ಟು ನನಗೆ ಇದು ಕಾಮಗಾರಿ ಬಿಲ್ ಮಾಡಿಕೊಡ್ಬೇಕಂತ ನಿಮ್ಮ ವಿನಂತಿಸ್ಕೊಳ್ತಾ ಇದ್ದೀರಿ ಮಾಧ್ಯಮಗಳ ಮುಖಾಂತರ. 21-22ರಲ್ಲಿ ಇದನ್ನ ಮಾಡಿದ್ದೆ SWM ಸ್ಕೀಮಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನರೇಗಾ ಅಡಿಯಲ್ಲಿ ಆಗಿದ್ದಂಥ ಕಮಲಾ ಮೇಡಮ್ ನನಗೆ 15 ಫೈನಾನ್ಸಲ್ಲಿ ನಿನಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹನುಮಂತ ಬಂದಂಥ ಅಧಿಕಾರಿಗಳು ಯಾರೂ ನಮಗೆ ಸ್ಪಂದಿಸಿಲ್ಲ. ಮತ್ತು ಇವಾಗ ಸುಮಾರು ಸಲ ಮನವಿ ಕೊಟ್ರೇನು ಅವರು ಯಾವುದೇ ಕುಮ್ಮಕ್ಕು ಕೊಡಿಲ್ಲ ನಮಗೆ. ದಯವಿಟ್ಟು ನಮಗೆ ಇದು ಸಹಕರಿಸಿ. ನಾನು ಡಯಾಲಿಸಿಸ್ ಇದ್ದೀನಿ, ನಾನು ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀನಿ. ದಯವಿಟ್ಟು ಸಹಕರಿಸಬೇಕಂತ ವಿನಂತಿ. ಇನ್ನು ನನಗೆ 2 ಕಿಡ್ನಿ ವೈಫಲ್ಯವಿದ್ದು 2.5 ವರ್ಷದಿಂದ ಡಯಾಲಿಸಿಸ್ ನಲ್ಲಿ ಇದ್ದೇನೆ. ವಾರಕ್ಕೆ 3 ದಿನ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸಬೇಕು. ಅನಾರೋಗ್ಯದ ನಡುವೆ ಕೂಡ ನನ್ನ ಕುಟುಂಬವನ್ನ ನಾನೇ ಪೋಷಣೆ ಮಾಡಬೇಕು ಹಾಗೂ ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡಿಸಬೇಕಿರುವ ಕಾರಣ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದೇನೆ. ಹಾಗಾಗಿ ಬಾಕಿ ಇರುವ ಹಣವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು.